ಫುಲ್ ದಪ್ಪ ಆಗುತ್ತೆ ಸರ್ ಇದು ಆಗ್ತೇ ಹೋದ್ರೆ. ಈಗ ಆಪ್ರೇಷನ್ ವೆರಿಕೋಸ್ ವೇನ್ಸ್ಗೆ ಹಾಂ ಸರ್. ಆಪ್ರೇಷನ್ ಆಗಿ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು ಸರ್. ಆಪ್ರೇಷನ್ ಆದಮೇಲೂ ಆರಾಮಾಗಿಲ್ಲ? ಇಲ್ಲ ಸರ್. ಹಂಗೆ ಸ್ವಲ್ಪ ಅದು ಬೆಲ್ಟ್ ಹಾಕಲಿಲ್ಲ ಅಂತಂದರೆ, ಸಾಕಲಿಲ್ಲ ಅಂದರೆ ಕಾಲು ಬಂದ್ಬಿಡ್ತಾವೆ, ದಪ್ಪ ಆಗ್ಬಿಡುತ್ತಲ್ವ? ಹೌದು ಸರ್. ಬಿಡಿ, ಸಾಕ್ಬಿಡ್ರಿ. ಈಗ ಬೆಂಗಳೂರಿಂದ ಬಂದ್ರೆ ನೀವು? ಹೌದು ಸರ್. ಕಲರ್ ಎಲ್ಲ ಚೇಂಜ್ ಆಗಿದೆ, ಎಲ್ಲ ಊದ್ಕೊಂಡ್ಬಿಡ್ತಾವಲ್ಲ ಅವು? ಹೌದು ಸರ್. ಮರಗಳು ಈ ಕಡೆ ಕಾಲು ತೋರಿಸಿ. ಈ ನರ ಎಲ್ಲ ಊದ್ಕೊಂಡವು, ಇಲ್ಲಿಗೆ ಕಾಣ್ತಾವೆ ನೋಡ್ರಿ. ಸೊ ನೀವು ನಿಂತ್ಕೊಂಡೆ ಕೆಲಸ? ಹೌದು ಸರ್. ದಿನಕ್ಕೆ ಎಷ್ಟು ಟೈಮ್ ನಿಲ್ತೀರಿ? ಎಷ್ಟು ಗಂಟೆ ಸರ್? ಸುಮಾರು ಒಂದು 6-7 ಗಂಟೆ. ಸರ್, ಈಗ ವೆರಿಕೋಸ್ ವೈನ್ಸ್ಗೆ ಈಗ ಆಲ್ರೆಡಿ ಆಪ್ರೇಷನ್ ಆಗಿದೆ ಒಂದು ಸರಿ. ಹೌದು ಸರ್. ಆಪ್ರೇಷನ್ ಆಗಿ ಎಷ್ಟು ವರ್ಷ ಆಯ್ತು ಅಂದರೆ? 1 ವರ್ಷ ಆಯಿತು. ಈಗ ವೆರಿಕೋಸ್ ವೈನ್ಸ್ ಆಗೋಕ್ಕೆ ಕಾರಣ ನಿಮಗೆ ಗೊತ್ತಿದೆಯಾ? ಇಲ್ಲ, ಅದೇ ಎಲ್ಲರೂ ಹೇಳ್ತಾರೆ ಜಾಸ್ತಿ ನಿಂತ್ಕೊಳ್ತಾರೆ. ಜಾಸ್ತಿ ನಿಂತ್ಕೊಳ್ಳೋದು ನಿಜ. ಒಂದು ಅದೇನಾಗುತ್ತೆ, ಹೃದಯ ಪಂಪ್ ಮಾಡಿದಾಗ ಎಲ್ಲ ಕಡೆ ರಕ್ತ ಸಂಚಾರ ಆಗ್ತದೆ. ಇದು ಪ್ರೆಷರಿಗೆ ಎಲ್ಲ ಕಡೆ ರೀಚ್ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ನಿಂತೇ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಈ ಗುರುತ್ವಾಕರ್ಷಣ ಬಲ ಇರೋದ್ರಿಂದ, ಭೂಮಿಯಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ರಕ್ತ ಸಂಚಾರ ಕೆಳಗೆ ಬಂದಿರೋಂಥದ್ದು ಮೇಲಕ್ಕೆ ಹೋಗಲ್ಲ. ಮತ್ತೆ ಆ ವೇನ್ಸಲ್ಲಿ ಆ ರಕ್ತ ಸಂಚಾರ ಆಗದಂಗೆ ನಿಂತು 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 ವೇನ್ಸ್ ಎಲ್ಲ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತವೆ. ಊದ್ಕೊಂಡು ಈ ಥರ ವೆರಿಕೋಸ್ ವೇನ್ಸು ರಕ್ತ ಸಂಚಾರ ಕ್ಲೀನ್ ಆಗಲ್ಲ. ಅದಕ್ಕೆ ಆಪ್ರೇಟ್ ಮಾಡಿ ಆ ವೇನ್ನ ತೆಗಿಬೇಕು, ಏನೋ ಅವ್ರ ಮೆಥಡಲ್ಲಿ ಅವ್ರು ಮಾಡ್ತಾರೆ. ಬಟ್ ನಿಮಗಂತೂ ಹೆಲ್ಪ್ ಆಗಿಲ್ಲ. ಹೌದ್ರಾ? ಈಗ ಈ ಕಡೆ ಕಾಲಂತೂ ಆಪರೇಷನ್ ಆಯಿತು, ಎಡಗಾಲ ಆಲ್ರೆಡಿ ಮಾಡಿದ್ದಾರೆ, ಬಲಗಾಲ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವೆರಿಕೋಸ್ ವೇನ್ಸ್. ಏನಾಗುತ್ತೆ, ಈ ಕಡೆ ಕಾಲು ನಿಮ್ಮದು ವೀಕ್ ಆಯ್ತು ಅಂದ ತಕ್ಷಣ ಈ ಕಡೆ ಭಾರ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹೌದಲ್ಲ? ಈ ಕಡೆ ಭಾರ ಬಿಟ್ಟು 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 ಮತ್ತೆ ಈ ಕಡೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದನ್ನು ಆಪ್ರೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಪರೇಷನ್ದು ಆಪರೇಷನ್ ಮಾಡೋದ್ಕಿಂತ ಮತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳಿದ್ರು ನನಗೆ. ಸರಿ, ಸೊ ಹಾಗಾಗಿ ನಾನು ಒಪ್ಕೊಂಡ್ರಿ. ಬಟ್ ಅದು ಹೆಲ್ಪ್ ಆಗಿಲ್ಲ. ನೋಡೋಣ, ಅವಾಗ ಅವ್ರ ಹತ್ರ ಮತ್ತೆ ಹೋಗಿ ತೋರಿಸಿದ್ರೆ ಇಲ್ಲ ನೀನು ಸಾಕ್ಷಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ನನಗೆ ಅವಾಗ ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ಇಲ್ಲಿ ಕೊಟ್ಟಿದ್ದೇವೆ ಭಾಳಷ್ಟು ಜನಕ್ಕೆ ಮೆಡಿಸಿನ್ಸು. ದೇವರ ದಯೆಯಿಂದ ಅನುಕೂಲ ಆಗಿರುವಂತೂ ನಿಜ ಆಗಿದೆ, ನೀವು ನೋಡಿರ್ತೀರಿ. ಕೆಲವು ಮೆಡಿಸಿನ್ಸು, ಕೆಲವೊಂದು ಮಸಾಜ್ ಮಾಡಲಿಕ್ಕೆ ಕೆಲವು ಆಯಿಲ್ ಇರ್ತಾವೆ, ಅದನ್ನು ಉಲ್ಟಾ ಮಸಾಜ್ ಮಾಡಬೇಕು ಕೆಳಗಿಂದ ಮೇಲಕ್ಕೆ. ಕೆಲವು ತಿಂಗಳುಗಳ ಕಾಲ ಮಾಡ್ಕೊಳ್ಳೋದು, ಕೆಲವು ಸಿಂಪಲ್ ಎಕ್ಸಸೈಸನ್ನು ಮೇಂಟೈನ್ ಮಾಡ್ಕೊಂತ ಹೋಗೋದು. 100ರಲ್ಲಿ 90 ಜನಕ್ಕಂತೂ ಹೆಲ್ಪ್ ಆಗಿದೆ. ಸೈಡ್ ಎಫೆಕ್ಟ್ಸ್ ಅಂತೂ ಯಾವೂ ಇರೋಂಗಿಲ್ಲ. ಆಯುರ್ವೇದಿಕ್ ಮೆಡಿಸಿನ್ಸು ನಿಮಗೆ ಕೊಡೋಂಥ ಮೆಡಿಸಿನ್ಸ್ ಎಲ್ಲ ನಾವು ತಿಂದು ತೋರಿಸ್ತೀವಿ, ಅಷ್ಟು ಸೇಫ್ ಮೆಡಿಸಿನ್ಸ್ ಇರುತ್ತೆ. ನೋಡೋಣ, ದಯವಿಚ್ಚೆ ಏನಿರ್ತದೆ ಪ್ರಯತ್ನ ಅಂತೂ ನಾವು ಮಾಡೋದು. ಓಕೆನಾ? ಮಲ್ಕೊಳ್ರಿ ಒಂದು